ಈಗ ಕಡಲೆಬೇಳೆ ನೆನೆಸಿದ್ದೀನಿ, ವಡೆ ಮಾಡ್ಕೊಳಕ್ಕೆ ರುಬ್ಬುತ್ತಾ ಇದ್ದೀನಿ. ನನ್ನದೇ ಆದ ಸ್ಟೈಲಲ್ಲಿ ಮಾಡ್ತೀನಿ, ಯಾವ ಥರ ಅಂತ. ತಪ್ಪಾಗಿದ್ದರೆ ಚೆನ್ನಾಗಿರುತ್ತೆ, ಚೆನ್ನಾಗಿರೋದು ನೋಡೋಣ. ನೀವು ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಇದು ನಾನು ಮಾಡೋ ಸ್ಟೈಲು. ಎಲ್ಲ ಪಕ್ಕದಾಗ ಒಂದೊಂದೇ ರೆಡಿ ಇಟ್ಕೊಳ್ತಾ ಇದ್ದೀನಿ. ಫಸ್ಟ್ ರುಬ್ಕೊಳ್ಳೋಣ. ಕಡಲೆಬೇಳೆ ರುಬ್ಬಿದ್ದೀನಿ ನೋಡಿ. ಈಗ ಕೊತ್ತಂಬರಿ ಸೊಪ್ಪು ಜೊತೆಗೆ ಸಬಾಕ್ಸಿ ಸೊಪ್ಪು ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟಿದ್ದೀನಿ. ತೋರ್ಸೋಕ್ಕಾಗಲಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಏನಿಲ್ಲ, ಕೊತ್ತಂಬರಿ ಮತ್ತು ಸಬಾಕ್ಸಿ ಸೊಪ್ಪನ್ನ ಎರಡನ್ನೂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹೋಗಿ ಮತ್ತು ಸ್ವಲ್ಪ ನೆಂದಿರೋ ಕಡಲೆಬೇಳೆನ ಹಾಕ್ತಾಯಿದ್ದೀನಿ. ಈರುಳ್ಳಿ ಮತ್ತು ಕಡಲೆಬೇಳೆ ನೆನೆಸ್ಕೊಂಡಿರೋದನ್ನು ಹಾಕಿದ್ವಿ. ಸ್ವಲ್ಪ ಜಜ್ಜಿರೋ ಶುಂಠಿ ಹಾಕ್ತಾಯಿದ್ದೀನಿ. ಮತ್ತು ಸ್ವಲ್ಪ ಬೆಳ್ಳುಳ್ಳಿ. ಆಯ್ತಾ, ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ವಡೆ ಮಾಡ್ಕೊಳ್ಳೋದು. ಸ್ವಲ್ಪ ಕರಿಬೇವು, ನೋಡು, ಒಂದು 4-5 ಕರಿಬೇವು ಎಲೆ ಹಾಕ್ಕೋಬೇಕು. ಎಲೆ ಅಲ್ಲ, 4-5 ಕಡ್ಡಿಗಳು ಹಾಕ್ಕೋಬೇಕು. ಎಲೆಗಳಂತೆ ಇವರು. ಈ ಎಲ್ಲ ಹಾಕ್ಕೊಂಡು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ವಡೆನ ಶೇಪಾಗಿ ತೊಟ್ಕೊಂಡು ಬಾಣಲಿಗೆ ಹಾಕ್ಕೊಂಡ್ರೆ ವಡೆ ರೆಡಿ ಆಗುತ್ತೆ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತೋರಿಸ್ತೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ಮೆಣಸಿನ್ಕಾಯಿ ಹಾಕಿಲ್ಲ, ಗ್ಯಾಸ್ಟಿಕ್. ನೋಡಿ, ನಾವು ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಚಿಕ್ಕದಾಗಿ ಸ್ಲೈಸಾಗಿ ಕಟ್ ಮಾಡ್ಕೊಂಡಾದರೂ ಹಾಕ್ಬೋದು, ಇಲ್ಲಾಂದರೆ ಚಿಲ್ಲಿ ಪೌಡರ್ ಆದರೂ ಹಾಕ್ಬೋದು. ನಾವೀಗ ಚಿಲ್ಲಿ ಪೌಡರ್ ಮಾಡ್ಕೊಂಡಿದ್ದೀವಿ. ಈಗ ಇದನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ವಡೆಗೆಲ್ಲ ನೀಟಾಗಿ ಕಲಿಸ್ಕೊಂಡಿದ್ವಿ. ಈಗ ನಮ್ಮ ಮಮ್ಮಿ ಎಣ್ಣೆ ಒಳಗಡೆ ಹಾಕ್ತಾವ್ರೆ. ಈ ಥರ ಚಿಕ್ಕ ಚಿಕ್ಕದಾಗಿ ಗುಂಡು ರೋಲ್ ಮಾಡಿಕೊಂಡು ಒಂದು ಶೇಪಲ್ಲಿ, ಅಂದರೆ ಗುಂಡು ಶೇಪಲ್ಲಿ ವಡೆ ಹಿಂಗೆ ಎಣ್ಣೆ ಒಳಗಡೆ, ಈ ಥರ ಎಣ್ಣೆ ಒಳಗಡೆ ಒಂದೊಂದೇ ಹಿಂಗೆ ಬಿಡ್ತಾ ಇರ್ತಾರೆ. ಇದು ಏನು ಮ್ಯಾಜಿಕ್ ಅಂದರೆ, ಹಿಂಗೆ ಎಣ್ಣೆ ಒಳಗಡೆ ಹಾಕಿದ ತಕ್ಷಣ ಅದು ವಡೆ ಆಗಿದೆ ಅಂತ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ, ಬ್ಲ್ಯಾಕ್ ಆದಾಗಲ್ಲ ಬ್ಲ್ಯಾಕ್ ಆದರೆ ಗೊತ್ತಾಗುತ್ತೆ ಅಂತಾರೆ. ಬ್ಲ್ಯಾಕಿನ್ನ ಅದು ಎಣ್ಣೆನ ಈಗ ಬಬಲ್ಸ್ ಬರ್ತಿದೆಯಲ್ಲ, ಅದಾದ ತಕ್ಷಣ ಬಬಲ್ಸ್ ಕಡಿಮೆ ಆಗುತ್ತೆ. ಈ ಸೈಡ್ ಇದೆ ನೋಡಿ, ಆ ಸೈಡ್ ಇರೋದು ಬಬಲ್ಸ್ ಕಡಿಮೆ ಆಗಿಬಿಟ್ಟಿದೆ. ಅದು ಹಾಕಿದ ತಕ್ಷಣ ಜಾಸ್ತಿ ಬಬಲ್ಸ್ ಬರುತ್ತೆ. ಅದು ಬೆಂದಿದ ತಕ್ಷಣ ಬಬಲ್ಸ್ ಕಡಿಮೆ ಆಗುತ್ತೆ ಅಲ್ವಾ ಮಮ್ಮಿ? ಕಡಿಮೆ ಆದ ತಕ್ಷಣ ಅದು ಆಗಿದೆ, ಬೆಂದಿದೆ ಅಂತ ಅರ್ಥ. ನೋಡಿ, ಈ ಸೈಡ್ ಇರೋದು 2-3 ಆಗಿದೆ ಅಂತ ನನಗೆ ಅನಿಸ್ತಾ ಇದೆ. ಈ ಕಡೆ ಬಾ. ಪುಟ್ಟದ ಹಾಕಿದ್ದೆ. ನೋಡು, ಅದು ತಗೊಳ್ತಾ ಇರಲ್ಲ. ಅದು ಯಾಕೆ ಹಂಗೆ ಮಾಡ್ತೀವಿ? ಬ್ರೈಟ್ನೆಸ್ ನೋಡಿ, ಬಿಸಿ ಬಿಸಿ ವಡೆ ರೆಡಿಯಾಗಿದೆ. ಈಗ ನಾವು ಟೇಸ್ಟ್ ಮಾಡೋ ಟೈಮ್. ನೋಡಿ, ಬಿಸಿ ಬಿಸಿ ವಡೆ ರೆಡಿಯಾಗಿದೆ. ಈಗ ನಾವು ಟೇಸ್ಟ್ ಮಾಡೋ ಸಮಯ. ಮನು, ಟೇಸ್ಟ್.
ಯು. ಈಗ ಮನು ತಿಂದ್ಬಿಟ್ಟು ಯಾವ ಥರ ಇದೆ ವಡೆ ಅಂತ ಹೇಳ್ತಾರೆ. ಮನು ಚೆನ್ನಾಗಿದೆಯಾ ವಡೆ? ತುಂಬ ಚೆನ್ನಾಗಿದೆ. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ, ಯಾವ ಥರ ಬಂದಿದೆ ಅಂತ ಕಮೆಂಟ್ ಮಾಡಿ. ಇದನ್ನೆಲ್ಲ ಎಡಿಟ್ ಮಾಡಿರಿ. ರೆಡಿ 3 2. ಎಡಿಟ್ ಮಾಡಲ್ಲ, ಕಟ್ ಮಾಡಬೇಕು. ನೋಡಿ ವಡೆ ರೆಡಿ ಆಗಿದೆ, ಬಿಸಿ ಬಿಸಿ ವಡೆ. ನಿಮಗೆ ವಿಡಿಯೋ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಈ ಥರ ನೀವು ಕೂಡ ವಡೆನ ನಿಮ್ಮ ಮನೇಲೆ ಟ್ರೈ ಮಾಡಿ. ನಾನು ಟೇಸ್ಟ್ ಮಾಡ್ತೀನಿ. ಚೆನ್ನಾಗಿದೆ, ಸೂಪರಾಗಿದೆ ವಡೆ. ನಂಗೆ ತುಂಬ ಇಷ್ಟ ಆಯಿತು. ನಿಮಗೆ ವಿಡಿಯೋ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ತಪ್ಪದೆ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಬಾಯ್.